ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಸೋಯಾ ಚಂಕ್ಸನ್ನು ಯೂಸ್ ಮಾಡಿಕೊಂಡು ಪುಲಾವನ್ನು ಮಾಡ್ಕೊಂಡಿದ್ದೆ. ಸೊ ಅದನ್ನು ಶೇರ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಬಂದುಬಿಟ್ಟು ಹೈ ಪ್ರೋಟೀನನ್ನು ಹೊಂದಿರತಕ್ಕಂಥ ಫುಡ್ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಊಟದಲ್ಲಿ ಅದನ್ನು ಯಾವಾಗಲೂ ಸಹ ಸಾಧ್ಯ ಆದಷ್ಟು ಏನು ಮಾಡ್ಬೋದು, ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಅದನ್ನು ಹಾಗೇ ತಿನ್ನೋದಕ್ಕೆ ತುಂಬ ಹಿಂಸೆ ಅಂತೆಲ್ಲ ಅನಿಸುತ್ತಲ್ವ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಕೆಲವೊಂದು ರೆಸಿಪೀಸ್ಗಳನ್ನ ಮಾಡ್ಕೊಂಡು ನಾವೇನು ಮಾಡ್ಬೋದು, ಕನ್ಸ್ಯೂಮನ್ನು ಮಾಡ್ಬೋದು. ಹಾಗಾಗಿ ಇವತ್ತು ಜಸ್ಟ್ ಸೋಯಾ ಚಂಕ್ಸ್ ಅಷ್ಟನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪುಲಾವನ್ನು ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಯವ್ರಿಗೆಲ್ಲರಿಗೂ ಸಹ ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟ್ ಸಹ ಆಗುತ್ತೆ. ಮೊದಲಿಗೆ ಇಲ್ಲಿ ಸ್ವಲ್ಪ ಬೇಗನೆ ಎದ್ದಿದ್ದೆ, ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದೀಪನೂ ಸಹ ಹಚ್ಚಿದ್ದಾಯಿತು. ನಾನಿವತ್ತು ನನ್ನ ಮಂಗಳವಾರದ ವ್ಲಾಗನ್ನು ನಿಮ್ಮ ಜೊತೆ ಟ್ಯೂಸ್ಡೇ ನೆನ್ನೆದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಜ್ವಾಯಿನ ಹಾಗೆಯೇ ಪುದೀನ ಸೊಪ್ಪಿತ್ತು, ಅದನ್ನು ಸೇರಿಸ್ಬಿಟ್ಟು ನಾನು ಏನು ಮಾಡ್ಕೊಂಡಿದ್ದೀನಿ, ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಹೇಗೂ ಸ್ವಲ್ಪ ಚೆನ್ನಾಗಿತ್ತಲ್ವ, ಔಟ್ಸೈಡೆಲ್ಲ ಇವಾಗ ತಾನೇ ಬೆಳಕು ಬರ್ತಾ ಇತ್ತು. ಹಾಗಾಗಿ ಕುತ್ಕೊಂಡು ಹೊರಗಡೆ ಕುಡಿಯೋಣ ಅಂತೇಳ್ಬಿಟ್ಟು ಇದೆಲ್ಲ ಈ ಅಜ್ವೈನ್ ಮತ್ತು ಪುದೀನವನ್ನು ಸೇರಿಸ್ಬಿಟ್ಟು ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀವಲ್ವ, ಇದು ಏನಾದರೂ ಬ್ಲೋಟಿಂಗ್ ಇರುತ್ತಲ್ವ, ಏನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ವ ಅವರಿಗೆ, ಮತ್ತು ಈ ಮಂತ್ಲಿ ಸೈಕಲ್ಸ್ ಆಗಿರುತ್ತಲ್ವ, ತುಂಬ ಏನಾದರೂ ಪೇಯ್ನ್ ಇರುತ್ತಲ್ವ, ಹೊಟ್ಟೆ ಎಲ್ಲ ನೋವು ಬರ್ತಾ ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಒಳ್ಳೇದಂತ ಅನಿಸುತ್ತೆ. ಸ್ವಲ್ಪ ರಿಲೀಫ್ ಸಿಗುತ್ತೆ. ಹಾಗಾಗಿ ಈ ಥರದ್ದು ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಬೆಟರ್ ಕೂಡ ಹೌದು. ಈ ಟೀ ಕಾಫಿ ಎಲ್ಲ ಕುಡಿಬೇಕಂತ ಅನಿಸುತ್ತಲ್ಲ ಆ ಟೈಮಲ್ಲಿ ಈ ಖಾಲಿ ಹೊಟ್ಟೆಗೆ ಅದನ್ನು ಕುಡಿಯೋ ಬದಲು ಇದನ್ನು ಕುಡ್ಕೋಬೋದು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಸ್ಟವ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅನಿಸ್ತು. ಕ್ಲೀನ್ ಮಾಡಿಬಿಟ್ಟು ಇವಾಗ ಮೊದಲಿಗೆ ಸೋಯಾ ಚಂಕ್ಸನ್ನು ಬೇಯೋದಕ್ಕೆ ಅಂತ ನೀರನ್ನು ಹಾಕಬೇಕಿತ್ತು. ಹಾಗಾಗಿ ನೀರನ್ನು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಇವತ್ತು ನಾನು ಸೋಯಾ ಚಂಕ್ಸ್ ಅಷ್ಟೇ ಯೂಸ್ ಮಾಡಿಕೊಂಡು ಪುಲಾವನ್ನು ಮಾಡ್ಕೊಳ್ತಾ ಇರೋದ್ರಿಂದ ಅದನ್ನೇ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಖಾಲಿ ಕೂಡ ಆಗಿತ್ತು, ಡಬ್ಬ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಸಹ ಯೂಸ್ ಮಾಡಿಕೊಂಡೆ. ಸೇಮ್ ಟೈಮಲ್ಲೇ ಡಬ್ಬಗಳನ್ನೂ ಸಹ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ, ಮತ್ತೆ ಅದನ್ನು ರೀಫಿಲ್ ಮಾಡ್ಕೊಳ್ತೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ತುಂಬ ಬೇಯಿಸ್ಕೋಬೇಕಂತೇನಿಲ್ಲ. ಇವಾಗ ಕುದಿ ಎಲ್ಲ ಬರ್ತಾ ಇರುತ್ತಲ್ವ, ಒಂದೆರಡು ನಿಮಿಷ ಬೇಯಿಸ್ಬಿಟ್ಟು ಮತ್ತೆ ಅದನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಉಪ್ಪು ಅರಿಶಿನ ಪುಡಿಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂದರೆ ಸೇರಿಸ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಏನು ತೊಂದರೆ ಇಲ್ಲ. ಇವಾಗ ಅದಷ್ಟನ್ನು ಸ್ವಲ್ಪ ಕುದಿ ಬರ್ತಾ ಇದೆಯಲ್ವ, ಕುದಿ ಬಂದಾದಮೇಲೆ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡ್ತೀನಿ. ಆ ಬಿಸಿ ನೀರಲ್ಲಿ ಅದೇನಾಗುತ್ತೆ ಚೆನ್ನಾಗಿ ಅದು ಉಬ್ಕೊಂಡಿರುತ್ತೆ. ಈಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆಫ್ ಮಾಡಿಬಿಟ್ಟೆ. ಇವಾಗ ನಾನು ಮಸಾಲೆ ಎಲ್ಲ ರುಬ್ಕೋಬೇಕಲ್ವ, ಅದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಅಂತೂ ಆಗುತ್ತೆ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಸುಲಿದು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ದರೆ ಡೈರೆಕ್ಟ್ ಅದನ್ನೇ ಯೂಸ್ ಮಾಡ್ಕೋಬೋದು. ಬೋದೆಲ್ಲ ಏನೂ ಇಲ್ಲ, ಜಸ್ಟ್ ಮಸಾಲೆಗಳನ್ನೇ ಸೇರಿಸ್ಬಿಟ್ಟು ಡೈರೆಕ್ಟ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ರೀತಿಯಾಗಿ ಸೇರಿಸ್ಕೋಬೋದು. ಇಲ್ಲಿ ನಾನು ರುಬ್ಕೊಳ್ತಾ ಇರೋದ್ರಿಂದ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಚಕ್ಕೆ, ಲವಂಗ, ಜೀರಿಗೆ, ಹಾಗೆ ಸೋಂಪು, ಸ್ವಲ್ಪ ಸ್ಟಾರ್ ಫ್ಲವರ್ ಇತ್ತು ಅದು ಎಲ್ಲನೂ ಸಹ, ಹಾಗೆ ಒಂಚೂರು ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೆರಡು ಏಲಕ್ಕಿನೂ ಸಹ ಸೇರಿಸ್ಕೊಂಡಿದ್ದೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಎಷ್ಟು ಚೆನ್ನಾಗಿ ಮಸಾಲೆಗಳನ್ನ ಸೇರಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪುಲಾವ್ ರೆಡಿ ಆಗುತ್ತೆ. ಹಾಗಾಗಿ ಎಲ್ಲ ಮಸಾಲೆಯನ್ನು ಸೇರಿಸ್ಬಿಟ್ಟು ಮೊದಲಿಗೆ ನೀರು ಹಾಕೋದು ಬೇಡ, ಚೆನ್ನಾಗಿ ರುಬ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡು ನೈಸ್ ಪೇಸ್ಟಾಗಿ ಮಾಡಿಕೊಂಡ್ರೆ ಆಯಿತು. ಇವಾಗ ಅದನ್ನು ರುಬ್ಕೊಂಡಿದ್ದಾಯಿತು. ಅಕ್ಕಿಯನ್ನು ಸಹ ಏನು ಮಾಡಿದ್ದೀನಿ, ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಸಹ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟ ಆದರೆ ನಮಗೆ ಇವಾಗ ಪುಲಾವನ್ನು ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಳ್ಬೋದು. ಸ್ಟವನ್ನು ಹಚ್ಚಿ ಮೊದಲಿಗೆ ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಕಾದಾದಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಪಲಾವ್ ಎಲೆ ಹಾಗೆ ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡರನ್ನ ಸೇರಿಸ್ಕೊಳ್ಳೋದ್ರಿಂದ ಪಲಾವ್ಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ ಸ್ವಲ್ಪ ಜೀರಿಗೆ ಹಾಗೆ ಸೋಂಪು, ಒಂಚೂರು ಚಕ್ಕೆ, ಲವಂಗನ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ರುಬ್ಬಕ್ಕೆ ಹಾಕಿದ್ದೀನಲ್ವ, ಆ ಸೋಯಾ ಚಂಕ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ಒಕ್ಸ್ ಅಂತ ಅನಿಸ್ತಾ ಇರುತ್ತೆ. ಮಸಾಲೆ ಫ್ಲೇವರ್ ಚೆನ್ನಾಗಿದ್ದರೆ ಸ್ವಲ್ಪ ರೈಸ್ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಬ್ರೌನಿಷ್ ಬರೋ ತನಕ
ಅದು ಚೆನ್ನಾಗಿ ಬೆಂದಮೇಲೆ ಇವಾಗ ಟೊಮೊಟೊವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಅಷ್ಟೇ ಸೇರಿಸಾದ್ಮೇಲೆ ಅದನ್ನು ಸ್ವಲ್ಪ ಮೆತ್ತಗಾಗೋ ತನಕ ನೀಟಾಗಿ ಹುರ್ಕೋಬೇಕು. ಅದು ಮೆತ್ತಗಾದ್ಮೇಲೆ ಸೋಯಾ ಚಂಕ್ಸ್ ಎಲ್ಲನೂ ತಣ್ಣಗಾದ್ಮೇಲೆ ಅದನ್ನು ಸ್ಕ್ವೀಸ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಹಿಂಡ್ಕೋಬೇಕು, ಅದರಲ್ಲಿ ಇರ್ತಕ್ಕಂಥ ನೀರೆಲ್ಲ ಹೋಗುವಷ್ಟು ಹಿಂಡ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಸಹ ಎಲ್ಲನೂ ಸೇರಿಸ್ಬಿಟ್ಟು ನೀಟಾಗಿ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನು ನೀಟಾಗಿ ಹುರ್ಕೋಬೇಕು. ಆ ಒಗ್ಗರಣೆಯಲ್ಲಿ ಬೆಂದರೆ ಅದರಲ್ಲಿರ್ತಕ್ಕಂಥ ಒಗಚೇನಾಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಹಾಗೆ ನೈಟೇ ಬಟಾಣಿಯನ್ನು ಸಹ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಈ ಹಂತದಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿ, ಸೋಯಾ ಚಂಕ್ಸ್ ಇದೆಲ್ಲ ತಿನ್ನೋದಕ್ಕೆ ಸಿಗ್ತಾ ಇರುತ್ತಲ್ವ, ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಬಟಾಣಿ ಬದಲು ಬೇರೆ ಯಾವುದೇ ಕಾಳುಗಳನ್ನು ಸಹ ನೆನೆಸ್ಬಿಟ್ಟು ನೀವು ಸೇರಿಸ್ಕೋಬೋದು. ಬಟಾಣಿ ಯಾವಾಗ್ಲೂ ಪಲಾವ್ಗೆ ಸೇರಿಸ್ತಾ ಇರ್ತೀವಲ್ವ, ಸೊ ಹಾಗಾಗಿ ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇವಾಗ ಅದೆಲ್ಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಂಡು ಬೆಂದಮೇಲೆ ಮಸಾಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲವನ್ನು ಇಟ್ಕೊಂಡು ಸೋಯಾ ಚಂಕ್ಸು ಒಂದು ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ. ಹಾಗಾಗಿ ಅದನ್ನು ಮುಚ್ಚಿಟ್ಟು ನೀಟಾಗಿ ಬೇಯಿಸ್ತಾ ಇದ್ದೀನಿ. ಡೈರೆಕ್ಟ್ ರೈಸೇ ಹಾಕಿಬಿಟ್ರೆ ಸೋಯಾ ಚಂಕ್ಸ್ಗೆ ಅಷ್ಟೊಂದು ಮಸಾಲೆ ಸೇರ್ಕೊಂಡಿರೋದಿಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಫಸ್ಟ್ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಬೆಂದಮೇಲೆ ನಾನು ಆಗಲೇ ನೆನೆಸಿ ಇಟ್ಕೊಂಡಿದ್ದಂಥ ರೈಸನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1.5 ಗ್ಲಾಸಷ್ಟು ರೈಸನ್ನು ಇಲ್ಲಿ ಅಕ್ಕಿಯನ್ನು ತಗೊಂಡಿದ್ದೆ. 1.5 ಗ್ಲಾಸ್ಗೆ ಇಲ್ಲಿ 3 ಗ್ಲಾಸಷ್ಟು 1:2 ರೇಷುವಲ್ಲಿ ನೀರನ್ನು ಸೇರಿಸ್ಬೇಕಾಗುತ್ತೆ. ಫಸ್ಟ್ಗೆ ನೀಟಾಗಿ ಅಕ್ಕಿಯನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಒಗ್ಗರಣೆಯಲ್ಲೇ ಬೇಯುತ್ತೆ. ಬೆಂದಾದಮೇಲೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪೌಡ್ರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ, ಕಲರ್ಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಆಫ್ ದ ಟೈಮ್ ನಾನು ಜಾಸ್ತಿ ಅರಿಶಿನ ಯೂಸ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಸ್ವಲ್ಪ ಅರಿಶಿನ ಪೌಡ್ರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಟೈಮು ಅದು ಕುದಿ ಬರೋ ತನಕ ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ಡೈರೆಕ್ಟ್ ಬೇಗನೆ ಮುಚ್ಕೊಂಡ್ಬಿಟ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಕೆಳಗಡೆ ಎಲ್ಲ ತಳ ಹಿಡಿಯುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ. ಕುದ್ದೆಲ್ಲ ಆದಮೇಲೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಬರ್ಸ್ಬಿಟ್ರೆ ನಮಗೆ ಪುಲಾವು ರೆಡಿ ಆಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬರ್ಸೋಣ. ಇವಾಗ ರೆಡಿ ಆಗಿದೆ, ಅದು ಕೂಡ ತಣ್ಣಗಾಗಿದೆ. ಓಪನ್ ಮಾಡ್ತಾ ಇದ್ದೀನಿ, ನೋಡಿ ಈ ರೀತಿ ಇದೆ. ಓಪನ್ ಮಾಡೋದೇ ತಡ ಮನೆಯೆಲ್ಲ ತುಂಬ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ, ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಇವಾಗ ಹೈ ಪ್ರೋಟೀನಲ್ಲಿ ನಮಗೆ ರೆಸಿಪೀಸ್ ಬೇಕಂತ ಹೇಳಿದ್ರೆ ಇದನ್ನು ನೀವು ಮಾಡ್ಕೋಬೋದು. ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳೋರು ಮೇಲೆ ಈ ರೀತಿ ಸೋಯಾ ಚಂಕ್ಸ್ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ಸ್ವಲ್ಪ ಸೈಡಿಗೆ ತೆಗೆದುಬಿಟ್ಟು ನಿಮ್ಮ ಪ್ಲೇಟಿಗೆ ಸ್ವಲ್ಪ ಅದನ್ನು ಜಾಸ್ತಿ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ, ನಾರ್ಮಲ್ ಅಂತ ಹೇಳಿದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಅದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಒನ್ ಟೈಮ್ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೂ ಸಹ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದ್ರ ಜೊತೆ ನಾನು ಜಾಸ್ತಿ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಈ ಕುಕುಂಬರ್, ಕ್ಯಾರೆಟ್ ಎಲ್ಲವನ್ನು ಯೂಸ್ ಮಾಡಿಕೊಂಡು ರಾಯ್ತ ಸಹ ಮಾಡ್ಕೊಂಡಿದ್ದೆ. ಒಂದು ಬೆಸ್ಟ್ ಮೀಲ್ ಇದು, ಒಂದು ಹೆಲ್ದಿ ಮೀಲು, ಬ್ಯಾಲೆನ್ಸ್ಡ್ ಮೀಲ್ ಆಗಿರುತ್ತೆ. ಸೊ ಇದನ್ನು ಒನ್ ಟೈಮು ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ಗೂ ಸಹ ತುಂಬ ಹೆಲ್ದಿ, ತುಂಬಾ ಚೆನ್ನಾಗಿ ಬಂದಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಏನು ಮಾಡಿದೆ, ಹೊರಗಡೆ 1 ಅವರ್ ಬಿಟ್ಟು ಆದಮೇಲೆ ವಾಕಿಂಗ್ ಬರ್ತೀನಿ. ಇಲ್ಲಾಂದರೆ ಒಂದು 30 ಮಿನಿಟ್ಸ್ ಆದ್ರೂ ಬಿಟ್ಟು ವಾಕಿಂಗ್ಗೆ ಬರ್ತೀನಿ. ಬೇಗ ತಿಂದ ತಕ್ಷಣ ಏನು ಬರೋದಿಲ್ಲ, ಮನೇಲೇ ಓಡಾಡ್ಕೊಂಡು ಸ್ವಲ್ಪ ಕೆಲಸವನ್ನು ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ತಿಂದ ತಕ್ಷಣ ಕೂತ್ಕೊಳ್ತಕ್ಕಂಥದ್ದು ಮಾಡಲ್ಲ. ಇಲ್ಲೆಲ್ಲ ಇವಾಗ ಸ್ವಲ್ಪ ಮಳೆಯೆಲ್ಲ ಬರ್ತಕ್ಕಂಥದ್ದೆಲ್ಲ ಆಗ್ತಾಯಿದೆಯಲ್ಲ, ಎಲ್ಲ ಚಿಗುರಿತ್ತು, ತುಂಬ ಚೆನ್ನಾಗಂತ ಅನಿಸುತ್ತೆ ಇದ್ರ ಮಧ್ಯೆ ನಡೀತಾ ಇದ್ದರೆ. ಹಾಗಾಗಿ ನನ್ನ ವಾಕಿಂಗ್ನು ಸಹ ಮುಗಿಸ್ಕೊಂಡೆ. ಒಂದು 5 ಕಿಲೋಮೀಟರ್ಸು ಅಥವಾ 6 ಕಿಲೋಮೀಟರ್ಸ್ ಈ ಥರ ಮುಗಿಸ್ಕೊಳ್ತೀನಿ. 1 ಅವರ್ ವಾಕಿಂಗನ್ನು ಮಾಡ್ತೀನಿ. ಮನೇಲೂ ಸ್ವಲ್ಪ ಓಡಾಡ್ತಾ ಇರ್ತೀನಲ್ವ, ಹಾಗಾಗಿ ಮುಗಿಸ್ಕೊಂಡು ಮತ್ತೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹೋಗಿದ್ನಲ್ಲ, ಇದು ನಾನು ಆವಾಗಲೇ ಹೇಳಿದ್ನಲ್ಲ ಇದೆಲ್ಲ ಖಾಲಿಯಾಗಿತ್ತು ಅಂತೇಳಿ. ಸೊ ಹಾಗಾಗಿ ಅದನ್ನು ರೀಫಿಲ್ ಮಾಡಬೇಕಿತ್ತು. ಸೊ ರೀಫಿಲನ್ನು ಮಾಡ್ಕೊಳ್ತಾ ಇದ್ದೆ. ಸೋಯಾ ಚಂಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗೆಯೇ ಬಟಾಣಿದು ಸಹ ಖಾಲಿಯಾಗಿತ್ತು, ಅದನ್ನು ಸಹ ಎಲ್ಲವನ್ನು ರೀಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾವಾಗ ಖಾಲಿ ಆಗುತ್ತೋ ಆವಾಗಲೇ ಕ್ಲೀನ್ ಮಾಡಿಕೊಂಡು ಎಲ್ಲವನ್ನು ರೀಫಿಲ್ ಮಾಡ್ಕೊಳ್ತೀನಿ. ಮಧ್ಯ ಮುಗ್ದಿರೋ ಅಂಥದ್ದನ್ನು ಮತ್ತೆ 1 ಮಂತ್ ಅಥವಾ 2 ಮಂತ್ಸ್ಗೆ ಒಂದ್ಸಲ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಇನ್ನೊಂದು ಟೈಮ್ ಅದನ್ನು ರೆಡಿ ಮಾಡ್ಕೊಳ್ತೀನಿ. ಇಲ್ಲ ನಾನು ಯಾವಾಗಲೂ ಬರೆದಿಟ್ಕೊಂಡಿರ್ತೀನಲ್ವ, ಅದು ಸ್ವಲ್ಪ ಉಜ್ಜಿಬಿಟ್ಟೆ ಜಾಸ್ತಿ ಬ್ರಷ್ ಮಾಡಿದೆ ಅಂತೇಳಿ ಅದ್ರಲ್ಲಿ ಬರೆದಿರ್ತಕ್ಕಂಥದ್ದೆಲ್ಲ ಹೊರಟೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಬರೆದು ಎತ್ತಿಟ್ಬಿಟ್ಟು ಮನೇಲಿ ಇವಾಗ ಎಲ್ಲ ಸ್ಟೀಲ್ ಬಾಕ್ಸ್ ಆದ್ರಿಂದ ಎಲ್ಲರಿಗೂ ಸಹ ಗೊತ್ತಾಗೋದಿಲ್ಲ ಯಾವುದ್ರಲ್ಲಿ ಏನಿಕ್ಕಿದ್ದೀನಿ ಅಂತೇಳಿ. ಮತ್ತು ಕ್ಲಾತ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ
ರೀತಿಯಾದಂಥ ಒಂದು ಬಾಕ್ಸ್ಗಳನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಬಟ್ಟೆಗಳೆಲ್ಲ ಹೊರಗಡೆ ವಾಶ್ ಮಾಡಿತ್ತು, ಅದನ್ನು ಸಹ ತೆಗೆದುಬಿಟ್ಟು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಒಂದೊಂದು ದಿನ ಒಂದೊಂದನ್ನು ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಕೆಲಸಗಳಿರಲ್ಲ ಮತ್ತು ಎಲ್ಲ ಗಲೀಜಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಓಪನ್ ಮಾಡಿ ಸಹ ನೋಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಒಂದೆರಡು ತರಿಸ್ಕೊಂಡಿದ್ದೆ. ಫಸ್ಟು ನನಗೇನಾದ್ರೂ ಡೌಟ್ ಇದ್ದರೆ ಇದು ಯಾವ ಥರ ಇರುತ್ತೋ ಅಂಥೇಳಿ ರಿವ್ಯೂವ್ಸ್ ಎಲ್ಲ ನೋಡಿರ್ತೀನಿ. ರಿವ್ಯೂವ್ಸ್ ಎಲ್ಲ ಚೆನ್ನಾಗಿರುತ್ತೆ. ಒನ್ ಟೈಮ್ ರಿವ್ಯೂವ್ಸ್ ಚೆನ್ನಾಗಿದ್ರೂ ಸಹ ಕೆಲವೊಂದು ಚೆನ್ನಾಗಿರಲ್ಲ. ಹಾಗಾಗಿ ಏನು ಮಾಡಿದೆ, ಚೆಕ್ ಮಾಡ್ಕೊಂಡಿದ್ದೆ. ಒನ್ ಟೈಮ್ ತರಿಸ್ಕೊಂಡಿದ್ದೆ, ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ಮತ್ತೆ ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಇದನ್ನು ಸಹ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಟ್ ಮಾಡಿಕೊಂಡು ಇವು ಬೇಡ ಅಂತ ಹೇಳಿದ್ರೆ ಏನು ಮಾಡ್ಬೋದು, ಒಳಗಡೆ ಇರ್ತಕ್ಕಂಥ ಒಂದು ಸ್ಪಿಂಗರನ್ನು ತೆಗೆದುಬಿಟ್ರೆ ಮತ್ತು ನಾರ್ಮಲ್ ಶೇಪ್ಗೆ ಬರುತ್ತೆ. ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ಬೋದು. ಹಾಗಾಗಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು. ಆ ಶರ್ಟ್ ಇಡೋದಕ್ಕೆ ಮೊದಲೊಂದು ತರಿಸಿದ್ವಿ, ಅದೇನು ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಇದು ಓಕೆ ಅಂತ ಅನಿಸ್ತು. ಹಾಗಾಗಿ ಇದನ್ನು ಸಹ ತಗೊಂಡದ್ದಾಯಿತು. ಮತ್ತು ಬಟ್ಟೆಗಳಿತ್ತು, ಬಟ್ಟೆಗಳನ್ನೆಲ್ಲ ಸಹ ತೆಗೆದುಬಿಡೋಣ. ಏಕು ಎಲ್ಲ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ನಲ್ಲ, ಸೊ ಹಾಗಾಗಿ ಇದನ್ನು ತೆಗೆದು ಮಡಚಿಟ್ರಾಯಿತು ಅಂತೇಳಿ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಅಲ್ಲಿದ್ದು ಆವಾಗಲೇ ವಾಶ್ ಮಾಡ್ಕೊಬಿಟ್ಟಿರ್ತೀನಿ. ಇವಾಗ ಸ್ವಲ್ಪ ಯಾವಾಗಂದರೆ ಮಳೆ ಬರ್ತಾ ಇರುತ್ತೆ ಮತ್ತು ಅಷ್ಟೊಂದು ಬಿಸಿಲೆಲ್ಲ ಇರೋದಿಲ್ಲ ಅಲ್ವಾ, ಬಟ್ಟೆಗಳು ನೀಟಾಗಿ ಒಣಗಿರೋದಿಲ್ಲ. ಹಾಗಾಗಿ ಅದನ್ನು ಸಹ ತೆಗೆದುಬಿಟ್ಟು ನನ್ನ ಮಗ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಡ್ತಾ ಇದ್ದ. ಅವನು ಕ್ಲೀನ್ ಮಾಡಿಕೊಡುವಷ್ಟರಲ್ಲಿ ನಾನು ಸಹ ಬಟ್ಟೆಗಳನ್ನೆಲ್ಲ ಡಿವೈಡ್ ಮಾಡಿ ಮಡಚಿ ಇಟ್ಕೊಂಡಿದ್ದೆ. ಸೊ ಅವನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಒಂದೊಂದು ಕಡೆ ಅವ್ನು ಸೆಟ್ ಮಾಡಿಕೊಡ್ತಾ ಇದ್ದ. ಅದೆಲ್ಲ ಮಾಡಿಕೊಡುವಷ್ಟರಲ್ಲಿ ನಾನು ಸಹ ಏನು ಮಾಡಿದೆ, ಎಲ್ಲವನ್ನು ಮಡಚಿ ನೀಟಾಗಿ ಇಟ್ಕೊಳ್ತಿದ್ದೆ. ಫ್ರೀ ಟೈಮ್ ಇರುವಾಗ ಅವ್ರಿಗೂ ಬೇಜಾರಾಗ್ತಾ ಇರುತ್ತಲ್ಲ, ಆವಾಗ ನನ್ನ ಜೊತೆ ಸೇರಿಕೊಂಡು ಅವರು ಸಹ ಈ ಥರ ಕೆಲಸಗಳನ್ನು ಮಾಡಿಕೊಡ್ತಾ ಇರ್ತಾರೆ. ಹೆಲ್ಪ್ ಮಾಡೋದ್ರಿಂದ ನನಗೂ ಸಹ ಕೆಲಸ ಮಾಡೋದಕ್ಕೆ ಈಸಿ ಅಂತ ಅನಿಸುತ್ತೆ. ವಾರ್ಡ್ರೋಬ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾಯಿತು. ಮತ್ತು ಮೀಶೋಯಿಂದ ಒಂದು ಸಣ್ಣದು ಪುಟ್ಟದೊಂದು ಒಂದು ಡಜನ್ ಬಾಕ್ಸ್ ಇತ್ತು, ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಸಮ್ಟೈಮ್ಸು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದು ಬೇಡ ಅಂತ ಹೇಳ್ತಾರೆ, ಬಟ್ ಸಮ್ ಥಿಂಗ್ಸ್ಗೆ ಅದು ಬೇಕೇ ಇರುತ್ತೆ, ಪ್ಲಾಸ್ಟಿಕ್ಗೆ ಇಡಬೇಕಿರುತ್ತೆ. ಹಾಗಾಗಿ ಏನು ಮಾಡಿದೆ, ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಬಾಕ್ಸನ್ನು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಸೆಟ್ಟು. ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದನ್ನು. ಆದರೆ ಚೆನ್ನಾಗಿದೆಯೋ ಇಲ್ವೋ ಅಂಥೇಳಿ ಅದನ್ನು ರಿವ್ಯೂವನ್ನು ಕೊಟ್ಟಿರಲಿಲ್ಲ. ಬಟ್ ಕಂಟೈನರು ಕೂಡ ತುಂಬಾ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ. ಹಾಗಾಗಿ ಬ್ಲ್ಯಾಕ್ ಮತ್ತು ಈ ಬ್ಲೂ ಕಲರಲ್ಲಿ ಎರಡೂ ಕಲರ್ಗಳಲ್ಲಿ ಇದು ಅವೈಲೇಬಲ್ ಇರುತ್ತೆ. ಬಟ್ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಏನಾದರೂ ಥಿಂಗ್ಸ್ಗಳನ್ನು ಹಾಕಿ ಇಟ್ಟರೆ ಸೇಮ್ ಗ್ಲಾಸ್ ಥರನೇ ಕಾಣಿಸ್ತಾ ಇದೆಯಲ್ಲ, ಬಟ್ ಇದು ಗ್ಲಾಸ್ ಅಲ್ಲ, ಪ್ಲ್ಯಾಸ್ಟಿಕ್ಕು. ಏನಾದರೂ ಥಿಂಗ್ಸ್ಗಳನ್ನು ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಾದ್ರೂ ಅರ್ಜೆಂಟಿಗೆ ಈ ಬಿಸ್ಕೆಟ್ಸ್ ಎಲ್ಲ ಕವರೆಲ್ಲ ಓಪನ್ ಮಾಡಿಬಿಟ್ಟಿರ್ತೀವಿ ಮತ್ತು ಅದೆಲ್ಲ ತುಂಬ ಮೆತ್ತಗಾಗ್ಬಿಡುತ್ತಲ್ವ, ಆ ಥರದ್ದೆಲ್ಲ ಸ್ನ್ಯಾಕ್ಸ್ಗಳಿಗೆ ಬೇಕಂದ್ರೂ ನಾವೇನು ಮಾಡ್ಬೋದು, ಸಮ್ಟೈಮ್ಸ್ ಯೂಸ್ ಮಾಡ್ಕೋಬೋದು. ಬಾಕ್ಸ್ಗಳು ಈ ರೀತಿ ಇದೆ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗೇ ಮಾಡಿದರು, ಯಾವುದೇ ಥರದ ಡ್ಯಾಮೇಜ್ಗಳು ಸಹ ಇರಲಿಲ್ಲ. ಟೋಟಲು 12 ಬಾಕ್ಸ್ಗಳೇನೋ ಬರುತ್ತೆ. ತುಂಬಾ ಚೆನ್ನಾಗಿದೆ. ಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಮೀಶೋದಲ್ಲೇನೋ ಪರ್ಚೇಸ್ ಮಾಡಿದ್ದು ಇದನ್ನು, ಬಟ್ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಬಾಕ್ಸ್ಗಳನ್ನ ಸಹ ಎಲ್ಲನೂ ತೆಗೆದು ಇಟ್ಬಿಟ್ಟು ಮತ್ತು ಅದೆಲ್ಲ ತೊಳಿಬೇಕಿತ್ತಲ್ವ, ತೊಳೆದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಂಜೆ ಅಡುಗೆಗೆ ಅಂತೇಳಿ ಇಲ್ಲಿ ಸೊಪ್ಪಿತ್ತು, ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ಅದನ್ನು ಯೂಸ್ ಮಾಡಿಕೊಂಡು ಯಾವಾಗಲೂ ಹೆಸ್ರು ಕಾಳು ಕೆಲವೊಂದನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ. ಮೊಳಕೆ ಕಾಳುಗಳಿತ್ತು, ಅದನ್ನು ಯೂಸ್ ಮಾಡಿಕೊಂಡು ಉಪ್ಸಾರು ಮುದ್ದೆ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಉಪ್ಸಾರು ಮುದ್ದೆಯನ್ನು ಮಾಡಿಕೊಂಡು ಊಟವನ್ನು ಮಾಡಿದ್ವಿ. ಉಪ್ಸಾರು ಮುದ್ದೆ ಸಾಮಾನ್ಯವಾಗಿ ನಮಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಯಾವಾಗ್ಲೂ ಡೇ ಬೈ ಡೇ ಆದ್ರೂ ಮಾಡ್ಕೊಳ್ತಾ ಇರ್ತೀವಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಾಯೆಲ್ಲ ಸೇರಿಸ್ಕೊಂಡ್ರೆ ಪಲ್ಯಕ್ಕೆ ಅದೊಂಥರ ಟೇಸ್ಟು ತುಂಬಾ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಬಿಸಿ ಬಿಸಿ ಮುದ್ದೆ, ಹಾಗೆ ಪಲ್ಯ ಮತ್ತು ಉಪ್ಪು ಸಾಂಬಾರು, ಖಾರ ಎಲ್ಲ ಒಂಥರ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ. ಮಳೆ ಚಳಿ ಟೈಮಲ್ಲಂತೂ ಈ ರೀತಿ ಬಿಸಿ ಬಿಸಿಯಾಗಿ, ಕೆಲವ್ರಿಗೆ ಬಿಸಿ ಬಿಸಿ ಊಟ ಮಾಡ್ತಕ್ಕಂಥದ್ದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ಹಾಗೇ ಯಾವಾಗ ರೆಡಿ ಆಗುತ್ತೋ ಅಲ್ಲೇ ಬಿಸಿ ಬಿಸಿ ಊಟ ಮಾಡಿದ್ರೇ ತುಂಬ ಇಷ್ಟ ಆಗುತ್ತೆ. ಈ ರೀತಿಯಾಗಿತ್ತು ನಮ್ಮ ನೈಟ್ ಡಿನ್ನರು. ಇದರೊಂದಿಗೆ ಇವತ್ತಿನ ನನ್ನ ವ್ಲಾಗನ್ನು ಸಹ ಕಂಪ್ಲೀಟನ್ನು ಮಾಡ್ಕೊಳ್ತಾ ಇದ್ದೀನಿ. ಎಂದಿನಂತೆ ಯಾರೆಲ್ಲ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಅನ್ನು ಹೇಳ್ತಕ್ಕಂಥ ಟೈಮು ಸ್ವಲ್ಪ
ಸ್ವಲ್ಪ ಸುಟ್ಬಿಟ್ಟಿತ್ತು, ಹಾಗಾಗಿ ಆ ಥರ ಆಗಿಬಿಟ್ಟಿದೆ. ಎಷ್ಟೇ ದಿನ ಅಲ್ಲೇ ಅಡುಗೆ ಮನೆಯಲ್ಲೇ ನಿಂತ್ಕೊಂಡಿದ್ರು ಈ ಸುಡಿಸ್ಕೊಳ್ತಕ್ಕಂಥದ್ದು, ನೋವು ಮಾಡ್ಕೊಳ್ತಕ್ಕಂಥದ್ದಂತೂ ಯಾವಾಗಲೂ ಕಡಿಮೆ ಆಗೋದಿಲ್ಲ. ಸೊ ನಮ್ಮದು ಸಹ ಮುದ್ದೆ ಎಲ್ಲ ರೆಡಿ ಆಯಿತು. ನಾವು ಸಹ ನಮ್ಮ ಊಟವನ್ನು ಮುಗಿಸ್ಕೊಳ್ತೀವಿ. ಎಲ್ಲರೂ ಹೆಲ್ದಿಯಾಗಿ ತಿನ್ನಿ ಮತ್ತು ಆರೋಗ್ಯವಾಗಿರಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ.